ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪಿಎನ್ಎಸ್ ವಿಸ್ತಾರ ಇಂಗ್ಲಿಷ್ ಡಿಜಿಟಲ್ ಚಾನೆಲ್ ಹಾಗೆ ಡಿಜಿಟಲ್ ವಿಂಗ್ನ ಲೋಕಾರ್ಪಣೆಗೊಳಿಸಲಾಯಿತು. ಬೆಂಗಳೂರಿನ ಪಿಎನ್ಎಸ್ ಮೀಡಿಯಾ ಪ್ರಧಾನ ಕಚೇರಿಯಲ್ಲಿ ನಡೆದಂತಹ ಅದ್ದೂರಿ ಸಮಾರಂಭದಲ್ಲಿ ಬಿಜಿಎಸ್ ಮತ್ತು ಎಸ್ಟಿಬಿ ಸಮೂಹ ಸಂಸ್ಥೆಗಳ ಎಂಡಿ ಆದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ದಿವ್ಯ ಹಸ್ತದೊಂದಿಗೆ ಕನ್ನಡ ಮಾಧ್ಯಮ ಲೋಕಕ್ಕೆ ಮತ್ತೊಂದು ಡಿಜಿಟಲ್ ವಾಹಿನಿ ಅನಾವರಣಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ ನೆಟ್ವರ್ಕ್ನ ಗ್ರೂಪ್ ಹೆಡ್ ಆಗಿರುವಂತಹ ಚಂದನ್ ಶರ್ಮಾ, ಹಿರಿಯ ನಟಿ ತಾರಾ ಅನುರಾಧ, ವಿಸ್ತಾರ ನ್ಯೂಸ್ನ ಎಡಿಟೋರಿಯಲ್ ಡೈರೆಕ್ಟರ್ ನಿಖಿಲ್ ಜೋಶಿ ಸೇರಿದಂತೆ ಸಮೂಹ ಸಂಸ್ಥೆಯ ಎಲ್ಲಾ ಮುಖ್ಯಸ್ಥರು ಹಾಗೂ ವಿಸ್ತಾರ ನ್ಯೂಸ್ ಸಿಬ್ಬಂದಿ ಭಾಗಿಯಾಗಿದ್ದರು. महागणाधिपतये नमः प्रार्थनां समर्पयामि घोरेभ्यो घोरघोरधरेभ्यः सर्वेभ्यः सर्वजनवे कैमरा ಇದೆ ತಾರಾ ಮೇಡಮ್ ಪ್ರಕಾಶನಾಥ ಸ್ವಾಮಿಗಳು ಪ್ಲೀಸ್ ಟುಗೆದರ್ ಇಫ್ ಯು ಕ್ಯಾನ್. ಈ ಕೌಂಟ್ ಡೌನ್ ಒಂದು ಶುರು ಆಗ್ತದೆ, ಆಮೇಲೆ ನಮ್ಮ ಇಂಗ್ಲಿಷ್ ಡಿಜಿಟಲ್ ಪ್ಲಾಟ್ಫಾರ್ಮಿನ ಲೋಗೋವಿನ ಅನಾವರಣ ಆಗ್ತದೆ. ಫೋನ್ ಎತ್ತಣ್ಣ ಅಣ್ಣ, ಫೋನ್ ಎತ್ತ. I think I'm ready to speak in English because I have to show the people that I deserve to do this. ತಾರಾ ಮೇಡಮ್ ಪ್ರಕಾಶನಾಥ ಸ್ವಾಮಿಗಳು ಪ್ಲೀಸ್ ಟುಗೆದರ್ ಇಫ್ ಯು ಕ್ಯಾನ್. ಈ ಕೌಂಟ್ ಡೌನ್ ಒಂದು ಶುರು ಆಗ್ತದೆ, ಆಮೇಲೆ ನಮ್ಮ ಇಂಗ್ಲಿಷ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಶ್ರಾವಣ ಮಾಸದಲ್ಲಿ ಇವತ್ತು ತುಂಬ ಪ್ರಶಸ್ತಿವಾದ ದಿನ, ಗುರುವಾರ. ನಮ್ಮ PNS ವಿಸ್ತಾರ ಏನಿದೆ ಇಲ್ಲಿ ಒಂದು ಆಡಳಿತ ಕಚೇರಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಇವತ್ತು ಒಳ್ಳೆಯ ದಿವಸದಲ್ಲಿ ಪೂಜಾ, ಹವನ, ಗಣೇಶ ಹೋಮ, ನವಗ್ರಹ ಹೋಮ ಎಲ್ಲನೂ ಮಾಡಿ ಏನು ನಮ್ಮ ಸಿಬ್ಬಂದಿ ವರ್ಗದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಶಕ್ತಿಯನ್ನು ಕೊಡಬೇಕು ದೇವರು. ಆ ಶಕ್ತಿಯನ್ನು ಕೊಡಲಿಕ್ಕೋಸ್ಕರ ಇವತ್ತು ಏನು ಒಂದು ಹೋಮ ಹವನಾದಿಗಳನ್ನು ಇಟ್ಕೊಂಡಿದ್ದೀವಿ. ಈ ಆಫೀಸು ಯಾವತ್ತೂ ಸುಖಮಯವಾಗಿರಬೇಕು, ಸಂತೋಷಭರಿತವಾಗಿರಬೇಕು, ಅಡಚಣೆ ಇಲ್ಲದಲೇ ಈ ಕೆಲಸ ಕಾರ್ಯಗಳೆಲ್ಲ ನೆರವೇರಬೇಕು ಅನ್ನೋ ಇಟ್ಕೊಂಡು ನಮ್ಮ ಶ್ರೀಧರು ಮತ್ತು ನಿಖಿಲ್ ಜೋಶಿ, ನವೀನು ಎಲ್ಲರೂ ಸೇರಿ ಇವತ್ತು ತುಂಬ ಪ್ರೀತಿಪೂರ್ವಕವಾಗಿ ನನ್ನ ನೋಡ್ಕೊಂಡಿದ್ದಾರೆ. ಇವತ್ತೇನು ಅವರ ಪ್ರೀತಿ ವಿಶ್ವಾಸ ನಮ್ಮ ಧರ್ಮೇಶು ಏನು ಒಂದು
ಕೊಡಗೈ ದಾನಿ ಅಂತ ಹೇಳ್ಬೋದು. ಇವತ್ತು ಸುಮಾರು ಹಣ ಕಳ್ಕೊಂಡಿದ್ರೂ ಸ್ವಾಮೀಜಿಯವ್ರಿಗೋಸ್ಕರ ಅವರು ಸ್ವಾಮೀಜಿ ನಿಮ್ಮದು ಇದು ಇವತ್ತಿಂದ ಅಂತ ಹೇಳಿ ಒಂದು ಆ ಪ್ರೀತಿ ವಿಶ್ವಾಸದಿಂದ ನನಗೆ ಕೊಟ್ಟರು. ಅವ್ರ ಕಣ್ಣು ಮುಂದೆನೇ ಇವತ್ತು ಈ ಸಂಸ್ಥೆ ಬೆಳೀತಿರೋದು ನೋಡಿ ಅವ್ರಿಗೆ ಧರ್ಮೇಶ್ಗೆ ತುಂಬ ಸಂತೋಷ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಒಂದು 10 ರೂಪಾಯಿ ಕೊಟ್ಟರು ಇವತ್ತು ಅದು ದಾನಿ ಅಂತೀವಿ, 100 ಕೋಟಿ ಕೊಟ್ಟರು ಅವ್ರನ್ನ ದಾನಿ ಅಂತೀವಿ. ಇವತ್ತು ಎಲ್ಲರೂ ಸೇರಿ ಇವತ್ತು ಈ ಸಂಸ್ಥೆನ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ. ಆ ಶಕ್ತಿಯನ್ನು ಕೊಡಲಿ, ಅವರಿಗೆ ಮುಂದಿನ ಭವಿಷ್ಯ. ಈ ಸಂಸ್ಥೆ ಏನು ಇವತ್ತಿಂದ ನಮ್ಮ ಜೋಶಿಯವ್ರ ನೇತೃತ್ವದಲ್ಲಿ ಒಂದು ಇಂಗ್ಲೀಷ್ ಡಿಜಿಟಲ್ ಮೀಡಿಯಾ ಏನು ಪ್ರಾರಂಭ ಮಾಡ್ತಾ ಇದ್ದಾರೆ ಅದಕ್ಕೆ ಯಶಸ್ಸನ್ನು ಕೋರ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಈ ಕಾರ್ಯಕ್ರಮ ಇನ್ನು ಮುಂದೆ ದೊಡ್ಡದಾಗಿ ಮಾಡಬೇಕು. ಇವತ್ತು ಒಂದು ಸಣ್ಣ ರೂಮ್ ಒಳಗಡೆ ಮಾಡ್ತಾ ಇದ್ರೂ ಮುಂದಿನ ದಿನಗಳಲ್ಲಿ ಇದನ್ನು ತುಂಬ ಎತ್ತರವಾಗಿ ಬೆಳೆಸಬೇಕು. ಆ ಶಕ್ತಿಯನ್ನು ಎಲ್ಲರಿಗೂ ನಮ್ಮೆಲ್ಲರಿಗೂ ದೇವರು ಕೊಡಲಿ ಅಂತ ಹೇಳಿ ನನ್ನ 2 ಮಾತು ಮುಗಿದು. ಶ್ರಾವಣ ಮಾಸದಲ್ಲಿ ರಾಜ್ಯೋತ್ಸವ